ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗ ನಾನು ಇದು 2ನೇ ದಿನ ಗೋವಾಗೆ ಹೋಗ್ತಾ ಇರೋದು. ನಿನ್ನೆ ಒಂದು 45 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೆ. ಇವಾಗ 85 ಕಿಲೋಮೀಟ್ರ್ ಇದೆ ಇದೇ ರೂಟು. ಇವಾಗ ಸದ್ಯಕ್ಕೆ ನಿನ್ನೆ ರಾತ್ರಿ ನನಗೆ ಉಳ್ಕೊಟ್ಟಿದ್ದು ಇವರು, ಈ ಕಾರವರು. ಇವಾಗ ಅವ್ರು ಹೋಟ್ಲಲ್ಲಿ ಇದ್ದಾರೆ. ಇವಾಗ ಇಲ್ಲಿ ಗಂಟ ನಂಗೆ ಬಿಡ್ತಾರೆ. ನೆಕ್ಸ್ಟು ಆ ರೂಟಲ್ಲಿ ನಾನು ಹೋಗಬೇಕು. ಇವಾಗ ಚಾಲೆಂಜ್ ಮಾಡಬೇಕಾದ್ರೆ ಏನಂದರೆ, ₹1 ಇಲ್ಲದೆ ಗೋವಾಗೆ ಹೋಗ್ಬೇಕು. ₹1 ಇಲ್ಲದೆ ಗೋವಾಗೆ ರೀಚ್ ಆಗಬೇಕಷ್ಟೇ. ಗೋವಾದಲ್ಲಿ ₹1 ಇಲ್ಲದೆ ನಡ್ಸೋಕ್ಕಾಗಲ್ಲ. ಆದರೆ ಹೋಗೋ ದಾರಿಯಲ್ಲಿ ಡ್ರಾಪ್ ಕೇಳ್ಕೊಂಡು, ಹಾಗೆ ಯಾರ ಹತ್ರ ಊಟ ಕೇಳ್ಕೊಂಡಿಲ್ಲ, ಟೀ ಕೇಳ್ಕೊಂಡು, ಏನೇನಿದೆ ಒಟ್ಟಿನಲ್ಲಿ ₹1 ನಾನು ಖರ್ಚು ಮಾಡಬಾರ್ದು. ಯಾರನ್ನು ಸಿಗ್ತಾರೆ ಅವ್ರ ಹತ್ರ ಕೇಳಿ ತೊಗೊಂಡು ಆಮೇಲೆ ನಾನು ಗೋವಾಗೆ ರೀಚ್ ಆಗಬೇಕು. ಒಟ್ಟಿನಲ್ಲಿ ಗೋವಾಗೆ ರೀಚ್ ಆಗಬೇಕು, ನಂದು ₹1 ಖರ್ಚಾಗಬಾರ್ದು. ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೋ. ಸದ್ಯಕ್ಕೆ ಇವಾಗ ಬೆಳಗ್ಗೆ ಟಿಫನ್ ಇವ್ರು ಈಸ್ಕೊಡ್ತವ್ರೆ. ಇವರ ಹತ್ರ ಟಿಫನ್ ತಿಂದು ರೋಡ್ ಕ್ರಾಸ್ ಮಾಡಿ ಇವಾಗ ಗೋವಾಗೆ ಹೋಗ್ಬೇಕು. ಕೊನೆಗೂ ಊಟ ಮುಗಿಸ್ಕೊಂಡು ಹೊರಡೋ ಸಮಯ. ನಿಮ್ಮ ಹೆಸರು? ದೇವರಾಜ್. ಅಣ್ಣ ನಿಮ್ಮ ಹೆಸರು? ಸುನೀಲ್ ಅವರು. ಹಾಂ, ವಿಲಾನ್ ಅವರೇ ನಿಮ್ಮ ಹೆಸರು? ರಾಘವೇಂದ್ರ. ಹಾಂ, ಇವಾಗ ನೀವಿಬ್ಬರು ಹೆಂಗನ ಸರಿ ನನಗೆ ಒಂದು ಡ್ರಾಪ್ ಇಸ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಡ್ರಾಪು ಹೋಗೋಣ, ಬನ್ನಿ. ಇವಾಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್. ಏನು ನೋಡ್ತಿದ್ದೀರಣ್ಣ? ಹೇಗೂ ಇಲ್ಲಿಂದ ಹೊರಡೋ ಸಮಯ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಹಾಂ ಬಾಯ್ ಅಣ್ಣ, ಮತ್ತೆ ಸಿಗೋಣ, ಮತ್ತೆ ಬರ್ತೀನಿ. ಹಾಂ, ಎಂತ ಅಡ್ಡಿಲ್ಲ, ಸಿಗೋಣ, ಬಾಯ್. ಇವರಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಒಂದಿನ ಇವ್ರ ಹತ್ರ ಉಳ್ಕೊಂಡಿದ್ದೆ. ಉಳ್ಕೊಳಕ್ಕೆ ರೂಮ್ ಕೊಟ್ಟರು, ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಊಟನೂ ಇಸ್ಕೊಟ್ರು, ಇವಾಗ ಟಿಫನ್ ಇಸ್ಕೊಟ್ರು. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು. ಏನಂದರೆ ಗೋವಾಗೆ ₹1 ಇಲ್ಲಾರ್ದು ಹೋಗ್ಬೇಕು. UP ಕೊನೆಗೂ ಒಂದು ಡ್ರಾಪ್ ಸಿಕ್ತು. ಇಲ್ಲಿಂದ 30 ಕಿಲೋಮೀಟರ್. ಅಣ್ಣ ನಿಮ್ಮ ಹೆಸರು? ಅಣ್ಣ? ಹಾಂ, ಸುನಿಲ್ ಅಣ್ಣನ ಜೊತೆ ನಮ್ಮ ಪ್ರಯಾಣ ಸಾಗುತ್ತಿದೆ. ಅಣ್ಣ ಫ್ರ್ಯಾಂಕ್ ಕನ್ನಡಿಗ ಅಂತ. ಹಾಂ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಇವಾಗ ಕೊನೆಗೂ 30 ಕಿಲೋಮೀಟ್ರ್ ಬಂದೇ ಬಿಟ್ವಿ. ಇವಾಗ ಇಲ್ಲಿಗೆ 1 ಅವರ್ಗೆ ಡ್ರಾಪ್ ಸಿಕ್ಕಿದೆ. ಇಲ್ಲಿಂದ ಮುರುಡೇಶ್ವರದಿಂದ. ಇವಾಗ ಇಲ್ಲಿಂದ ಕರೆಕ್ಟಾಗಿ 160 ಕಿಲೋಮೀಟ್ರ್ ಇದೆ ಗೋವಾಗೆ. ನೋಡೋಣ ಇವಾಗ ಇಲ್ಲಿಂದ ಗೋವಾಗೆ ಸಿಗುತ್ತೋ ಇಲ್ಲ ನೆಕ್ಸ್ಟು ಬೈಕ್ ಸಿಗುತ್ತೋ ಏನು ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಈಗ ನನ್ನ ಲಗೇಜ್ ಇಕ್ಕಿದಾಯಿತು. ಇವಾಗ ಇಲ್ಲಿಂದ ಡ್ರಾಪ್ ಸಿಗುತ್ತೆ ಇಲ್ಲ, ನೋಡೋಣ. ಹಾಯ್ ಬ್ರೋ. ಯಾರು ಬ್ರೋ? ಹಾಂ ಹೌದು ಬ್ರೋ, ನೋಡಿದ್ದೀರಾ? ಥ್ಯಾಂಕ್ ಯು ಬ್ರೋ. ಬಿಗ್ ಬಾಸ್ಗೆ ಹೋಗ್ಬೇಕಂತಲ್ಲ ಬ್ರೋ? ಬಿಗ್ ಬಾಸ್ ಅಷ್ಟೇ ಸ್ಟಾರ್ಟ್ ಆಯ್ತು. ನಾವು ಬಿಗ್ ಬಾಸ್ಗೆ ಹೋಗಲ್ಲ. ಇವಾಗ ಕರ್ನಾಟಕ ಟ್ರಿಪ್ ಮಾಡ್ತಾ ಇದ್ದೀನಿ. ಗೋವಾಗೆ ಹೋಗ್ತಾ ಇದ್ದೀನಿ. ಗೋವಾನ? ಹಾಂ, ಗಾಡಿ ಯಾವುದು ಅಡ್ಡ ಸಿಗ್ತಲ್ಲ ಬ್ರೋ. ಡ್ರಾಪ್ ಕೇಳ್ತಾ ಇದ್ದೀನಿ. ಅಣ್ಣ ಗೋವಾಗೆ ಹೋಗ್ತಾ ಇದ್ದೀನಣ್ಣ. ಇಲ್ಲ ಅಣ್ಣ, ಗಾಡಿಯಲ್ಲಿ ಆಗ್ತಿದ್ದಿಲ್ಲ. ಫುಲ್ಲು ವೆಯ್ಟ್ ಎಲ್ಲ ಇದಾಗ್ತಿದೆ ಅಣ್ಣ ಬಾಡಿ. ಎಷ್ಟು ಕಿಲೋಮೀಟ್ರ್ ಐತಣ್ಣ? ದೇವ್ರು ಬಂದಂಗೆ ಬಂದೆ ಬಾಣ ಕಣ ಅಪ್ಪ. ಹಾಂ, ಕೊನೆಗೂ ಡ್ರಾಪ್ ಸಿಕ್ಕೇ ಬಿಡ್ತು. ನಾನು ಹೋಗೋ ದಾರಿಯಲ್ಲಿ ಅಣ್ಣ ನನ್ನನ್ನು ನೋಡಿ ನಿಲ್ಸಿದ್ದು ತುಂಬ ಖುಷಿ ಆಯಿತು. ಅಣ್ಣ ದೇವ್ರು ಬಂದಂಗೆ ಬಂದೆ, ಥ್ಯಾಂಕ್ಸ್ ಅಣ್ಣ. ಇಲ್ಲಾಂದ್ರೆ ಇಷ್ಟು ಲಗೇಜ್ ಎತ್ಕೊಂಡು ನನ್ನ ಕೈಲಿ ಹೋಗಕ್ಕೆ ಆಗ್ತಿದ್ದಿಲ್ಲ. ಕರ್ನಾಟಕದ ಹುಡುಗ ಬೆಳಿಬೇಕು ಅಷ್ಟೇ. ಕರ್ನಾಟಕದ ಹುಡುಗ ಬೆಳಿಬೇಕು. ಕನ್ನಡಕ್ಕೆ ಮೈನ್ ಆದ್ಯತೆ ಕೊಡ್ಬೇಕು ಅಷ್ಟೇ. ನಮ್ಮ ಕರ್ನಾಟಕ ಹುಡುಗ ಎಲ್ಲ ಕಡೆ ಹೆಸರು ಮಾಡಬೇಕು. ಚೆನ್ನಾಗಿ ಮಾಡ್ತಿದ್ದೆ, ಮಾಡು, ಒಳ್ಳೇದಾಗ್ಬೇಕು. ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡು, ಒಳ್ಳೇದಾಗಿ. ಇವತ್ತೆಲ್ಲ ನಾಳೆ ಒಂದು ಸ್ಥಾನ ಸಿಗುತ್ತೆ. ಥ್ಯಾಂಕ್ ಯು ಅಣ್ಣ. ಇವಾಗ ಇಲ್ಲಿಂದ ಅಣ್ಣ ಒಂದು 80 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾರೆ. ಆ ಕಡೆ ಗೋವಾಗೆ ಎಷ್ಟು ಕಿಲೋಮೀಟ್ರ್ ಬರೋಣ? ಪಣಜಿ 80-90 ಐತೆ ಅಲ್ಲಿಂದ ಗೋವಾಗೆ. ಗೋವಾ ಅಂದರೆ ಗೋವಾ ಮೇನ್ ಸಿಟಿ. ಪಣಜಿ ಅಲ್ಲ, ಮಾಮೂಲಿ ಪಣಜಿ ಸಿಟಿ. ಪಣಜಿ ಹೋಗ್ಬೋದು. ಹಾಂ, ಅಲ್ಲೇ ನಾವು ಯಾರು ಲಾರಿ ಹತ್ತಿದ್ರು ಹಚ್ಕೊಂಡು ಬಿಡು. ಓಕೆ ಅಣ್ಣ. ನಮ್ಮ ಯಾರೋ ಡ್ರೈವರ್ಗಳು ಸಿಗ್ತಾರಲ್ಲ, ಅವ್ರನ್ನೆಲ್ಲ ಹಚ್ಕೊಂಡು ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಣ್ಣ. ಸ್ವಲ್ಪ ಇರೋ, ಯಾಕಂದ್ರೆ ಜವಾಬ್ದಾರಿ ಇರ್ಬೇಕು ಅಷ್ಟೇ. ನಮ್ದು ಊರಲ್ಲ, ನಮ್ಮ ಕರ್ನಾಟಕ ಅಲ್ಲ, ಅದು ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಿದ್ಯಾ, ಅಲ್ಲಿ ಸ್ಟೇಟ್ ಹೋಗ್ತಿದ್ಯಾ, ಅಲ್ಲಿ ನೇಚರ್ಗೆ ಅವ್ರಿಗೆ ಹೋದ್ರೆ ಹೆಂಗಿರ್ತಾರೋ. ಒಳ್ಳೆಯವರೇ ಇರ್ತಾರೆ ಅಂತ ಹೇಳಕ್ಕಲ್ಲ, ಎಲ್ಲ ಒಳ್ಳೆಯವರೇ ಇರ್ತಾರೆ, ಕೆಟ್ಟವರು
ಎಚ್ಚರಿಕೆಯಲ್ಲಿ ಇರೋ ಅಷ್ಟೇ. ಹಾಂ ಇನ್ನೊಂದು ಸ್ಥಾನಕ್ಕೆ ನೀನು ಎತ್ತಿಸ್ಬೋದಲ್ಲ, ಯಾರಿಗೆ ಗೊತ್ತಿರುತ್ತೆ ಹಾಂ ಅಲ್ವಾ? ಈಗ ಇನ್ನೊಂದು ಸ್ಥಾನ ಹೋಗ್ಬೋತೀನಿ, ಭಗವಂತ ಇನ್ನೊಂದು ಸ್ಥಾನ ಯಾವ್ದಾರ ಒಂದು ಕಲ್ಪಿಸ್ಬೋದು. ಹೌದು. ಇದನ್ನ ಕೊಟ್ಟಿಲ್ಲ, ಹಾಂ. ಚೆಕ್ ಮಾಡ್ಬೇಕು. ಅದನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಅದನ್ನೇ ಕೆಲಸ ಮಾಡ್ಕೊಂಬಾರ್ದು. ಇನ್ನೊಂದು ಒಳ್ಳೆ ಸ್ಥಾನ ಸಿಗುತ್ತೆ, ಭಗವಂತ ನಮಗೋಸ್ಕರ ಇಟ್ಟಿರ್ತಾನೆ. ನಾವು ಮಾಡೋ ಕೆಲಸ ನಿಯತ್ತಿರ್ಬೇಕಷ್ಟೇ. ಹಾಂ ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಕೈಯಲ್ಲಿ ಇನ್ನೊಬ್ರಿಗೆ ಊಟ ಹಾಕೋಕ್ಕಾಗಿಲ್ಲ ಅಂದ್ರೂ ಇರೋ ಕೆಲಸ ಅಂತ ಮಾಡಬಾರ್ದು ಅಷ್ಟೇ. ಭಗವಂತ ಎಲ್ಲ ಅಂತ ಕಾಪಾಡ್ತಾನೆ. ಯಾಕಂದರೆ ಈಗಿನ ಕಾಲದಲ್ಲೆಲ್ಲ ಮೋಸನೇ ಜನ. ಹಾಂ ಎಲ್ಲಿ ನೋಡಿದ್ರು ಮೋಸ ಮಾಡೋರು ಇದ್ದಾರೆ. ಬಟ್ ನಾವು ಮೋಸ ಮಾಡ್ಕೊಂಡ್ರೆ ಪ್ರಪಂಚ ಉಳಿಯಲ್ಲ, ಹೌದಣ್ಣ. ಸರ್ವನಾಶ ಆಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಗೋವಾ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಣ್ಣ? ನೀನು ಹೋಗ್ತಾರೆ ಗೋವಾ, ಹಾಂ ನಾನು ಬಾಳೆಗುಂಡಿ ಹತ್ರ ಬಾಳೆಗುಂಡಿ. ಹುಬ್ಳಿ ಹೋಗ್ತೀನಿ. ಹಾಂ ನೀನು ಸೈಡ್ ಹೋಗೋದು. ಎಲ್ಲಿಂದ ಬಂದಿರೋದಣ್ಣ ನೀವು? ನಾನು ಮಂಗಳೂರಿಂದ ಮಂಗಳೂರಿಂದ ಲೋಡ್ ಮಾಡ್ಕೊಂಡು ಬಂದಿರೋದು. ಹುಬ್ಳಿ ಹೋಗ್ತಾ ಇರೋದು. ಹುಬ್ಳಿಗೆ ಇದೇ ರೂಟ್ ಹೋಗ್ಬೇಕಿಲ್ಲ ಇನ್ನೊಂದು ರೂಟ್ ಇದೆ? ಇದೇ ರೂಟ್ ಹೋಗಿ ಮುಂದೆ ರೈಟ್ ತಗೊಂಡು ಬಾಳೆಗುಂಡಿಂದ ರೈಟ್ ಹೋಗ್ಬೇಕು. ಹಾಂ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತಣ್ಣ? ಅಲ್ಲಿಂದ ತಿರುಗಿ ನನಗೆ 100 ಕಿಲೋಮೀಟರ್, 120 ಕಿಲೋಮೀಟರ್. ಓಕೆ. ಕಾಡಲ್ಲಿ ಒಬ್ಬನೇ ಬರ್ಬೇಕು ಅಂದ್ರೆ ಅಷ್ಟು ಡೇಂಜರ್ ಆಗೈತಣ್ಣ? ಒಬ್ಬನೇ ಕಾಡು ಎಲ್ಲ ಫುಲ್ ಐತೆ. ಹೌದು. ಮಳೆ ಹೋಯ್ತಾ ಭಯ ಹಾಂ ಏನಾಗುತ್ತೋ ಅಂತ. ನಮ್ಮ ಇವಾಗ ಕೇರಳದಲ್ಲಿ ಯಾರೋ ಅರ್ಜುನನ ಒಬ್ಬ ಇದಾಗ್ಬಿಟ್ನಲ್ಲ, ಅದು ಒಂದು ಯೋಚನೆ. ಎಲ್ಲಾರು ಒಂದು ಧೈರ್ಯ ಮಂಡ, ನಮ್ಮ ಡ್ರೈವರ್ ಆಲ್ಮೋಸ್ಟ್ ಎಲ್ಲ ಮಂಡ ಧೈರ್ಯನೇ. ಹಾಂ ಅದನ್ನ ನೋಡ್ತಾಳೆ ಇದ್ರೆ ಒಂದು ಪಾತ್ರ ಒಂದು ಧೈರ್ಯ ಅಂತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಅದು ನಮ್ಮ ಹೆಂಡತಿ ಮಕ್ಳು ಏನಾದ್ರು ಇರ್ತಾರಲ್ಲ, ಅದಕ್ಕೊಂದು ತಂದೆ ತಾಯಿ, ಹೌದಣ್ಣ. ಮೇಲೆ ಒಂದು ಮಗ ಅಂತ ಅವ್ರಿಗೊಂದಕ್ಕೋಸ್ಕರ ನಾವು ಸ್ವಲ್ಪ ಹಿಂಜರಿಬೇಕು. ಯಾಕೆ ಹೇಳೋ, ತಂದೆ ತಾಯಿ ಹೆಂಡತಿ ಮಕ್ಳು ಇರ್ತಾರೆ, ಹಂಗೋದು ನಾವು ಮಗ ಅವ್ರು ನಮ್ಮ ಮೇಲೆ ಅಡಿಟಾಗಿ ಎಲ್ಲ ಇರ್ತಾರೆ. ನಾವೇ ಇಲ್ಲ ಅಂದಾಗ ಅವ್ರಿಗೂ ನೋವಾಗುತ್ತಲ್ಲ, ಹೌದಣ್ಣ. ಅದಕ್ಕೋಸ್ಕರ ನಾವು ಹಿಂಜರಿಬೇಕಂತೆ. ಈ ಬೈಕವ್ರು ನಮ್ಗೆ ಲಾರಿಗಳು ಕೊಡ್ತಾರೆ, ಚಮಕ್ಕಳು ನೋಡ್ಬೇಕು. ನಾವು ಕೊಟ್ರೆ ಕೊಟ್ಟಾಕ್ಬಿಡ್ತಾರೆ. ಬಟ್ ಅವ್ರು ಹೆಂಗ್ ಮಾಡ್ತಾರೆ, ನಮಗೂ ಮಾಡ್ತಾರೆ. ನಿಮ್ಗೆ ಹೆಂಗೆ ಚಾರ್ಜರ್ ಕೊಡ್ತಾರೆ, ಹೆಂಗ್ ಮಾಡೋದು, ನಿನಗೆ ಹೆಂಗ್ ಮಾಡ್ದು, ನಮ್ಗೆ ಹಿಂಗ್ ಬರೋದು ಹಿಂಗ ಎಲ್ಲ ಕೊಡ್ತಾರೆ ನಮಗೂ ಜಮಾಕು. ಬಟ್ ನಾವು ಒಂದು ಜೀವ ಉಳಿಸಕ್ಕೆ ಅಂತ ರಥ ಹಿಡಿದಿರ್ತೀವಿ, ಜೀವ ಕಲಿಬೇಕಂತ ಹಿಡಿದಿರೋಣ ರಥನ. ಅದನ್ನ ಯೋಚನೆ ಮಾಡ್ಬೇಕು ಮನುಷ್ಯ. ನಮ್ಗೆ ಆ ಜೀವನ ಸಹಿತಷ್ಟು ರೈಟ್ ಭಗವಂತ ನಮಗೆ ಕೊಡಲ್ಲ. ಒಂದು ಜೀವನ ಆಗಲಿ, ಒಂದು ಮರ ಏನೋ ನಮ್ಗೆ ಸಹಿತ ರೈಟ್ ನಮ್ಮ ಕೈಲಿ ಇಲ್ಲ, ಎಲ್ಲ ಭಗವಂತನ ಕೈಲಿ ಇರೋದು. ನಾವು ತಾತ್ಕಾಲಿಕ ಕಷ್ಟ ಭೂಮಿ ಮೇಲೆ ಇರೋದು. ನಾವು ಒಂದಿನ ನಾಳೆ ಹೋಗ್ಲೇಬೇಕು. ಈಗ ನಾನು ನಾಳೆ ಇರೋಕ್ಕಾಗಲ್ಲ. ಇರೋವರು ಒಳ್ಳೇದು ಮಾಡ್ಬೇಕು. ಯಾರಿಗೂ ಇದ್ದರೆ ಒಳ್ಳೇದಾಗುತ್ತೆ. ನಮ್ಗೆ ಯಾರೂ ಇಲ್ಲ ಅಂದಾಗ ಭಗವಂತ ಯಾವ್ದಾರು ಒಂದು ಟೈಮಲ್ಲಿ ನಮಗೆ ಒಳ್ಳೇದು ಮಾಡ್ತಾರೆ. ಯಾವ ಟೈಮಲ್ಲಿ ಯಾರು ಇಲ್ಲಪ್ಪ ನನಗೆ ಏನಿಲ್ಲ ಅಂದಾಗ ಭಗವಂತ ಒಬ್ಬ. ನಾನು ಇದೊಂದು ಏನಾದ್ರು ಹೇಳ್ತೀನಿ ಅಂದ್ರೆ, ಮನುಷ್ಯನ ಎಂಬಕ್ಕಿಂತ ಭಗವಂತ ಎಂಬುದು ಯಾರು ಕೆಟ್ಟಿಲ್ಲ ಹೇಳ್ತೀನಿ. ಜನ ಇವತ್ತೆಲ್ಲ ನಾಳೆ ಮೋಸ ಮಾಡ್ತಾರೆ, ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ಅವ್ನು ಯಾವ್ದಾದ್ರು ಒಂದು ಟೈಮಲ್ಲಿ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಬಟ್ ಜನನ ಮೇಲೆ ನಂಬಿಕೆ ಇರ್ಬೇಕಷ್ಟೇ, ಅತಿಯಾದ ನಂಬಿಕೆ ಭಗವಂತನ ಮೇಲೆ ಇರ್ಬೇಕು. ನಂಬಿಕೆ ಇರ್ಬೇಕು, ಬಟ್ ಭಗವಂತನ ಮೇಲೆ ಅತಿಯಾದ ನಂಬಿಕೆ ಇದ್ರೆ ಮಾತ್ರನೇ ಸಾಧ್ಯ. ಜನ ಯಾವಾಗ ಬೇಕಾದ್ರೆ ಕಳ್ಕೊಂಡ್ಬಿಡ್ತಾರೆ ಅಂತಮ್ಮ ನಂಬಿಕೆನ, ಭಗವಂತ ಯಾವತ್ತೂ ಕಳ್ಕೊಳ್ಳಲ್ಲ. ನಾವು ಅವನಿಗೆ ಪ್ರೀತಿಯಿಂದ ಭಗವಂತನ ಆರಾಧಿಸುವ, ಅವನು ಅಷ್ಟೇ ನಮ್ಮನ್ನ ಮಾಡ್ತಾನೆ. ಯಾರು ಕೈ ಬಿಟ್ಟರು ಭಗವಂತ ಕೈ ಬಿಡಲ್ಲ ಅಂತ ಹೇಳೋರು ಹಿರಿಯರು. ನಮ್ಗೆ ಎಷ್ಟು ಕಷ್ಟ ಇವತ್ತು ನಾನು ಬೆಳೆದ್ಮೇಲೆ ಇವತ್ತೆಲ್ಲ ನಮ್ಮನ್ನ ನೋಡ್ತಾ ರೀತಿ ಎಲ್ಲ ಅರ್ಥ ಆಗೈತೆ ನಮಗೂ. ಬಟ್ ಆದ್ರೆ ಭಗವಂತ ನಾನೇನೋ ಒಂದು ದಾರಿ ನಿಲ್ತೀನಿ ಅನ್ನೋದು ಭರವಸೆ ಐತಿ. ಮನುಷ್ಯರಿಗಿನ್ನ ದೇವ್ರ ನೆಂಬದು ಜಾಸ್ತಿ, ನನ್ನ ಮನುಷ್ಯನ ನೆಂಬಲ್ಲ. ಏನೇ ನನ್ನ ಕಷ್ಟ ಸುಖ ಆದ್ರೂ ಭಗವಂತನ ಹತ್ರ ಇರ್ತೀನಿ. ತಪ್ಪಿದ್ಯಾ ಏನು ದೇವ್ರನ್ನ ಕೇಳ್ತೀನಿ. ಏನೇ ಒಂದು ಮಾಡ್ಬೇಕಾರ ಮನುಷ್ಯನ ಭಗವಂತನೇ ಕೇಳಕ್ಕೆ ಏನೋ ಒಂದು ದಾರಿ ಕೊಡ್ತಾರೆ ನನಗೇನೋದು ನನಗೆ ಇರ್ತದೆ, ಮನಸ್ಸಲ್ಲಿ ಇರ್ತದೆ. ಮನುಷ್ಯರು ಇವತ್ತೆಲ್ಲ ನಾಳೆ ಮೋಸ ಮಾಡ್ತಾರೆ ಅಂತಮ್ಮ. ಯಾಕಂದ್ರೆ ನಮ್ಗೆ ಆ ಅನುಭವ ಆಗೈತೆ, ನಮ್ಗೆ ಆ ಮೋಸ ಆಗಿ ನಾವು ಇವತ್ತು ದಿನ ಎಲ್ಲೋ ಇರ್ಬೇಕಾದ್ರೆ ಇವತ್ತು ಡ್ರೈವರಲ್ಲಿ ಆಗಿ ನಷ್ಟ ಏನೋ ಇದ್ದಲ್ಲ ವ್ಯತ್ಯಾಸ. ಭಗವಂತ ಇದೇ ನನಗೆ ಮಾಡ್ಬೇಕಂತ ಇದ್ದಾನೆ, ಹಣೆ ಬರ ಇದ್ದಾನೆ ಅಷ್ಟೇ. ಆದರೂ ನನ್ನ ತಾಯಿಗೆ ನಾನು ಡ್ರೈವರ್ ಆಗೋದು ಇಷ್ಟನೇ ಇಲ್ಲ. ಒಂದು ಕಂಪ್ನಿ ಕೆಲಸ ಮಾಡ್ಬೇಕಂತ ಇರೋದು ಆದರೆ ನನ್ನ ತಾಯಿಗೆ ನಾನು. ಆದರೆ ನನಗೆ ರಥ ಇದೆ ಅಂತ ನಾನೇ ಬಂದಿರೋದು ಬಿಲ್ಡಿಂಗ್. ಯಾರೂ ಬಂದಿಲ್ಲ ಬಿಲ್ಡಿಂಗ್, ನಾನೇ ಬಂದಿರೋದು. ಇಷ್ಟಪಟ್ಟು ಬಂದಿರೋ ರಥ ಬೇಕು, ರಥ ಗಾಡಿ ಓಡಿಸ್ಬೇಕು ಅಷ್ಟೇ, ಡ್ರೈವರ್. ಇವಾಗೂ ಹೇಳ್ತಾರ ನಮ್ಮ ಮನೇಲಿ ಬಿಟ್ಬಿಡಿ ಅಂತ. ನಮ್ಮಮ್ಮ ಹೇಳ್ತೀವಿ ಇವಾಗ, ನನ್ನ ಮೊನ್ನೆ ಇವಾಗ ಫೋನ್ ಮಾಡಿದ್ರೆ ಬರೋಗಿನ ನಮ್ಮಮ್ಮ ಹೇಳ್ತದೆ, ಯಾಕಪ್ಪ ಬೇಕು ಇದಲ್ಲ, ಏನ್ಕೋ ಬೇಕು ಇದಲ್ಲ, ಇಲ್ಲ ಊರಲ್ಲಿ ಕೆಲಸ ಮಾಡ್ತಾರೆ. ರೈಟೇ ಮಾಡಿರೋದು ನಾನು, ರೈಡ ಕಂಪ್ನಿ ಕೆಲಸ. 6,000 ಸಂಬಳ ನನಗೆ 2012ರಲ್ಲಿ.
16,000 ಸಂಬಳ ಏನು ಮಾಡ್ಬೇಕು ಅಂತ ಬಿಟ್ಟು ಡ್ರೈವಿಂಗ್ ಬಂದ ನಾವು ಇವತ್ತು ಚೆನ್ನಾಗಿ ಡ್ರೈವಿಂಗ್ ಇಲ್ಲ ಆ ಸಂಬಳಕ್ಕಿಂತ ಆ ಓದಿರೋಕ್ಕಿಂತ ಸಂಬಳ ಜಾಸ್ತಿನೇ ತೆಗಿತೀನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆದರೆ ತೃಪ್ತಿಯಾಗಿದ್ದೀನಿ ಬಟ್ ಕೈ ಹಿಡಿದಿರ ಅದ ಏನು ನನಗೆ ಮೋಸ ಮಾಡಿಲ್ಲ ನೆಮ್ಮದಿಯಾಗಿದ್ದೀನಿ ಇದಣ್ಣ ಎಲ್ಲ ರೋಡ್ ಕ್ಲೋಸ್ ಆಗಿಟ್ಟಿದೆ ಬ್ಲಾಕ್ ಆಗಿತ್ತು ಇದು ಮಾಡೆಲ್ಲ ಇದೇ ಮೇನ್ ಬ್ಲಾಕ್ ಆಗಿತ್ತು ಅದಕ್ಕಿಂತ ಇನ್ನೂ ದೊಡ್ಡದು ಇದೇ ಮೇನ್ ಫುಲ್ ಕ್ಲೋಸ್ ಆಗ್ಬಿಟ್ಟಿತ್ತು ಯಾವಾಗ ಅವಾಗ ಮಳೆ ಬಂದಾಗ ಮಳೆ ಬಂದಿದೆ ಫುಲ್ ಕ್ಲೋಸ್ ಆಗಿತ್ತು ಅದಕ್ಕೆ ಬ್ಲಾಕ್ ಮಾಡಿತ್ತು ಹೀಗೆ ಕರೆಂಟ್ ಲೈಟ್ ಕಂಬ ಎಲ್ಲ ಕಿತ್ಕೊಂಡೆಲ್ಲ ಹೋಗಿದೆ ಎಲ್ಲ ಫುಲ್ ಮಣ್ಣಿಗೆ ಇದೆ ರೋಡ್ ಕ್ಲೋಸ್ ಅಣ್ಣ ಇಲ್ಲಿಗಂತ ಬಂದಿತ್ತಾ ಎಲ್ಲ ಈ ಜನ ಬಂದಿದೆ ಎಲ್ಲ ರೋಡ್ ಕ್ಲೋಸ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಇನ್ನೂ ರೆಡಿ ಆಗಿಲ್ಲ ಇದು ನೋಡು ಬಂದೇ ಬಿಟ್ಟಿದ್ದಾರೆ ಇನ್ನೂ ರೆಡಿ ಆಗ್ಬೇಕು ಯಾವ ರೇಂಜಲ್ಲಿ ಕುಸ್ತಿ ಹೋಯ್ತಲ್ಲ ಪ್ರಕೃತಿ ಕಣಂತಮ್ಮ ನಾವು ಅದು ಹೇಳ್ತಿಲ್ವಾ ನೋಡಿ ನಡೀತಾರ ಮೋಸ ದರೋಡೆ ಅನ್ಯಾಯ ನೋಡು ಇಷ್ಟೆಲ್ಲ ಹೋಗ್ತದೆ ಅಲ್ಲಿರೋ ದೇವಸ್ಥಾನ ನೋಡು ಅದೇನಾರು ಆಗೈತಾ ನೀರು ಹೋಗಿ ಏನಾರು ಆಗೈತಾ ದಂಡಿ ಮೇಲೆ ಐತಿ ದಂಡಿ ಮೇಲೆ ಆರಾಮಾಗೈತೆ ಹಿಂಗೆ ನೋಡಿ ಪ್ರಕೃತಿ ಹೆಂಗ್ ಇದೆಲ್ಲ ಕಾಲೇ ಇರಲ್ಲ ಅವನಿಗೆ ಕಾಲೇ ಇರಲ್ಲ ಕೊನೆಗೂ ಅರ್ಧ ತಾರೀಕು ಡ್ರಾಪ್ ಸಿಕ್ತು ಲಾರಿ ಅಲ್ಲಿದೆ ಆ ಎಣ್ಣೆ ಹಿಂಗೆ ಹೋಗ್ತಾರೆ ಹುಬ್ಳಿಗೆ ಹೋಗ್ತಾರೆ ಇವಾಗ ನಾನು ಇಲ್ಲಿಂದ ಕರೆಕ್ಟಾಗಿ ಗೋವಾಗೆ 100 ಕಿಲೋಮೀಟ್ರ್ ಇದೆ ನೋಡೋಣ ಇವಾಗ ಇಲ್ಲಿಂದ ಡ್ರಾಪ್ ಸಿಗುತ್ತೋ ಇಲ್ವೋ ಸ್ವಲ್ಪ ಮುಂದೆ ಹೋಗಿ ಡ್ರಾಪ್ ಕೇಳಕ್ಕೆ ಸ್ಟಾರ್ಟ್ ಮಾಡೋಣ ಹಂಗೂ ಹಿಂಗೂ 80 ಕಿಲೋಮೀಟ್ರ್ ಬಂದೆ ಬೆಳಗ್ಗೆಯಿಂದ ಕೊನೆಗೂ ಒಂದು ಗಾಡಿ ಸಿಕ್ಬಿಡ್ತು ಇಲ್ಲಿಂದ ಡೈರೆಕ್ಟಾಗಿ ಗೋವಾಗೆ ಸಿಕ್ಕಿದೆ ಇವರು ಮುಂಬೈ ಗಾಡಿ ಅಂದ್ಕೊಂಡಿದ್ದೆ ನಮ್ಮ ಕನ್ನಡದವರು ಹಾಗೆ ನನ್ನ ಕಂಡಿಡ್ತಿದ್ದಾರೆ ನಡೀರಿ ಹೋಗೋಣ ಡೋರ್ ಹಾಕ್ತೀನಿ ನಿಮ್ಮ ಹೆಸರಣ್ಣ ಅಣ್ಣ ಭೀಮ್ಸಿ ಎಲ್ಲಿಂದ ಅಣ್ಣ ಯಾವ ಊರಣ್ಣ ಹುಬ್ಳಿ ನಡಿ ಅಣ್ಣ ಹೋಮ್ ಇಲ್ಲಿ ಕೂತ್ಕೊಳ್ಳೋಣ ನಡಿ ಅಣ್ಣ A few moments later. ನಮ್ಮ ಲಾರಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಗಾಡಿ ಸ್ಟಾರ್ಟ್ ಆಗಿದೆ ಆದರೆ ಮೂವ್ ಆಗ್ತಲ್ಲ ನೋಡೋಣ Few minutes later. ಈ ಆಸೆ ಬಿಡಬಾರ್ದು ಅದಕ್ಕೆ ಇದಕ್ಕೆ ಆಲ್ಮೋಸ್ಟ್ ನಾನು ಅನ್ಕೊಂಡೆ ಗೋವಾ ಒಂದೇ ಸರಿ ಡ್ರಾಪ್ ಸಿಕ್ತು ಆರಾಮಾಗಿ ರೀಚ್ ಬಂತ ಆದರೆ ಇದು ಹಳೆ ಗಾಡಿದು ಆಗಿ ಕಾರಣಕ್ಕಾಗಿ ಗಾಡಿ ಸ್ಟಾಪ್ ಆಗಿಬಿಟ್ಟಿದೆ ಇದು ಗೇರ್ ಬಾಕ್ಸ್ ಕೆಳಗಡೆ ಹಿಂಗಿರುತ್ತೆ ಮೀಟ್ರ್ ಹಿಂಗಿರುತ್ತೆ ಇಂಜಿನ್ ಇದು ಗೇರ್ ಬಾಕ್ಸು ಇದು ಇಂಜಿನ್ನು ಇವಾಗ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಒಟ್ಟಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸ್ಟಾರ್ಟ್ ಆದರೆ ನಾವು ಮೂವ್ ಮಾಡಬೇಕು ಗೋವಾಗೆಲ್ಲ 4 ಗಂಟೆಗೆ ರೀಚ್ ಆಗಬೇಕಾಗಿತ್ತು ಆ ಎಣ್ಣ ಹೇಳಿದ್ದು ನನಗೆ 4 ಗಂಟೆಗೆ ರೀಚ್ ಮಾಡ್ತೀನಿ ಅಂತ ಇವಾಗ ಏನಾಗಿದೆ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ ಕರೆಕ್ಟಾಗಿ ಟೈಮು 2:30 ಇಲ್ಲಿಂದ ಕರೆಕ್ಟಾಗಿ 80 ಕಿಲೋಮೀಟ್ರ್ ಇದೆ ಇನ್ನು ಡ್ರೈವರನ್ನು ಹೋಗಿದ್ದಾರೆ ಇನ್ನು ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಇನ್ನೂ ಬಂದಿಲ್ಲ ಗಾಡಿ ಏನಾಗಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ಟಾರ್ಟ್ ಅಂತೂ ಆಗ್ತಾಯಿಲ್ಲ ಒಳ್ಳೆ ಟೈಮ್ಗೆ ಕೈ ಕೊಡ್ತೀನಿ ಯಾಕಂದರೆ ಇಲ್ಲಿಂದ ಕರೆಕ್ಟಾಗಿ ಡೈರೆಕ್ಟ್ರ್ ಗೋವಾಗಿತ್ತು ಆರಾಮಾಗಿ ಗೋವಾ ರೀಚ್ ಆಗಿದೆ ನನ್ನ ಟಾಸ್ಕ್ ಮುಗಿಯೋದು ₹1 ಖರ್ಚಿಲ್ಲಾರ್ದು ಗೋವಾಗೆ ಹೋಗಿದ್ದೀನಿ ಅಂತ ಸೆಂಟ್ರಲ್ಲೆಲ್ಲ ಖರ್ಚು ಬರುತ್ತೋ ಬರೋಲ್ಲ ಗೊತ್ತಿಲ್ಲ ಗಾಡಿ ಸ್ಟಾರ್ಟ್ ಆದರೆ ಈಸಿಯಾಗಿರುತ್ತೆ ಯಾಕಂದರೆ ಇಲ್ಲಿಂದ ಕರೆಕ್ಟಾಗಿ 80 ಕಿಲೋಮೀಟ್ರ್ ಒಂದೇ ಲಾರಿ ಯಾರು ಟೆನ್ಷನ್ ಇರೋಲ್ಲ ನಾನ್ ಸ್ಟಾಪ್ ಹೊಡಿತಾರೆ ಚೆನ್ನಾಗಿರುತ್ತೆ ನೋಡೋಣ ಇವಾಗ ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಸ್ಟಾರ್ಟ್ ಆಗುತ್ತೋ ಇಲ್ಲಿ ಕೈ ಕೊಡುತ್ತೋ ಇಲ್ಲ ಬೇರೆ ಗಾಡಿಗೆ ಹೋಗಬೇಕು ಯಾಕಂದರೆ ಇವತ್ತೇ ಆಗಬೇಕಾ ನಾನು ಏರಿದ ಗಾಡಿನೇ ಆಗಬೇಕಾ ಯಾವತ್ತೂ ಗಾಡಿ ಸ್ಟಾಪ್ ಆಗಿಲ್ಲ ಅಂತ ನಾನು ಎಣ್ಣೆ ಕೇಳಿದೆ ಎಣ್ಣೆ ಹೇಳಿದೆ ಯಾವತ್ತೂ ಗಾಡಿ ಸ್ಟಾಪ್ ಆಗಿಲ್ಲ ಇವತ್ತೇ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಆಗ ಇದು ಏನು ಬಂದ್ಬಿಟ್ಟು ರೈಲ್ವೆ ವೀಲ್ ವೀಲ್ ಇರುತ್ತಲ್ಲ ಅದಿದು ಗೌರ್ಮೆಂಟ್ದು ಈ ಗಾಡಿನೂ ಗೌರ್ಮೆಂಟ್ದು ಇದು ಹೋಗ್ತಾ ಇರೋದು ಇವಾಗ ಗೋವಾದಲ್ಲಿ ವಾಸ್ಕೋಡಿ ಗಾಮ ಹತ್ರ ಅಲ್ಲಿಗೆ ಹೋಗುತ್ತಂತೆ ಅಲ್ಲಿ ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಸದ್ಯಕ್ಕಂತೂ ಮೆಕ್ಯಾನಿಕ್ 4:15 ಬರ್ತಾರೆ ಅಣ್ಣ ನಾನು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಣ್ಣನೇ ಇಸ್ಕೊಡ್ತಾರೆ ಹೇಳಿಲ್ಲ ಲೋ ಬಜೆಟಲ್ಲಿ ನಾನು ಅನ್ಕೊತಾ ಇದ್ದೀನಿ ಟೈಮು ಎಷ್ಟು 3:30 ಆಯಿತು 4 ಗಂಟೆ ಬಂತು
ಊಟ ತಿಂದಿದ್ದಿಲ್ಲ, ನೋಡೋಣ ಇವಾಗ ಅನ್ನ ಊಟ ಇಸ್ಕೊಡ್ತಾರೆ. ಬಾಣ ಹೇಳ ಆಗಿರ್ಬೇಕಿಂತ ಪರಿ ಒಂದು ಸ್ಟಾರ್ಟನ ಆದ್ರೆ ಆರಾಮ್ ಓದ್ತೀವಲ್ಲ. ಗಾಡಿ ಸೈಡಿಗೆ ಹಾಕಿ ಸಣ್ಣ ರೋಡಾಗ ಏನಾಗಿಲ್ಲ. ಹಾಂ ಅದು ಇನ್ನೂ ಚೆನ್ನಾಗಾಯ್ತು. ಸಣ್ಣ ರೋಡಲ್ಲಿ ಆಗಿದ್ರೆ ನಮ್ಮ ಕತೆ ಮುಗಿಯೋದು. ಕೊನೆಗೂ ಹೋಟ್ಲಿಗೆ ಬಂದೇ ಬಿಟ್ವಿ, ರಾಜಸ್ಥಾನ್ ಡಾಬಾ. ಇಲ್ಲ ಅಂದ್ರೆ ಒಂದು 2 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಅಲ್ಲಿ ಗಂಟ ಹೋಟೆಲ್ ಯಾವುದೂ ಸಿಕ್ಕಿಲ್ಲ. ಇವಾಗ ಯಾವುದೋ ಹೋಟೆಲ್ ಸಿಕ್ತು, ನೋಡೋಣ ಈ ಹೋಟ್ಲಲ್ಲಿ ಏನೇನು ಊಟ ಸಿಗುತ್ತೆ. ಕರೆಕ್ಟಾಗಿ 4 ಗಂಟೆ ಆಗಿದೆ. 2 ಗಂಟೆಗೆ ಊಟ ಮಾಡಬೇಕಾಗಿತ್ತು, ಇಲ್ಲ 1 ಗಂಟೆಗೆ ಊಟ ಮಾಡಬೇಕಾಗಿತ್ತು. 4 ಗಂಟೆಗೆ ಊಟ ಮಾಡ್ತಾಯಿದ್ದೀವಿ. ಕೊನೆಗೂ ಊಟ ಮುಗಿಸ್ಕೊಂಡು ನಾನು ನಮ್ಮ ಡ್ರೈವರನ್ನು ನಮ್ಮ ಲಾರಿ ಹತ್ರ ಹೋಗ್ತಾ ಇದ್ದೀವಿ. ಅಣ್ಣ ಹೆಂಗಿತ್ತು ಊಟ? ಮಸ್ತ್ ಇತ್ತು. ಹೋಟ್ಲ್ ಹೆಸರು ಬಂದ್ಬಿಟ್ಟು ರಾಜಸ್ಥಾನಿ ಅಂತೆ. ಅವ್ರು ಹೇಳೋದು ನಮಗೇನು ಅರ್ಥ ಆಗಲ್ಲ. ಕರೆಕ್ಟಾಗಿ 6 ಗಂಟೆ ಟೈಮು. ಇನ್ನಾದರೂ ಗಾಡಿ ರೆಡಿ ಆಗಿಲ್ಲ, ರೆಡಿ ಮಾಡೋರು ಬಂದಿಲ್ಲ. ಅವಾಗಿಂದ ಬರ್ತೀನಿ ಅಂತೇಳಿ ಬಂದೇ ಇದೆ. ಯಾಕಂದರೆ ಇಲ್ಲಿ ಫುಲ್ ಗಾಡ್ ಸೆಕ್ಷನ್ ಇದೆ. ಇಲ್ಲಿ ಕರೆಕ್ಟಾಗಿ ಮನೆಗಳಿಲ್ಲ, ಹಾಗೂ ಅಂಗಡಿಗಳು ಜಾಸ್ತಿ ಇಲ್ಲವೇ ಇಲ್ಲ. ಒಂಥರ ಗಾಡ್ ಸೆಕ್ಷನ್ ಏರಿಯಾ. ಒಂದೊಂದು ಅಂಗಡಿ ಎಷ್ಟೆಷ್ಟು ದೂರ ಇದೆ. ನಾವು ಊಟ ಮಾಡ್ಬೇಕಂದ್ರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ. ಹಂಗಿದ್ದಾಗ ಲೆಕ್ಕ ಹಾಕಿ ಈ ಕಡೆಲ್ಲ ಅಂಗಡಿ ಕಮ್ಮಿ. ಅವಾಗಿಂದ ಎಷ್ಟು 2 ಗಂಟೆಯಿಂದ ಬರ್ತೀನಿ ಅಂತ ಹೇಳಿದ್ದಾರೆ. 6 ಗಂಟೆ ಆಯಿತು, 4 ಅವರ್ ವೆಯ್ಟ್ ಮಾಡಿದ್ದೀವಿ. ಇನ್ನಾದರೂ ಯಾರೂ ಬಂದಿಲ್ಲ. ಮೆಕ್ಯಾನಿಕ್ಕು ಬರ್ತಾವ್ರೆಲ್ಲ ಗೊತ್ತಿಲ್ಲ. ಇವತ್ತು ರಾತ್ರಿ ಇಲ್ಲೇ ಕಳೆಯುತ್ತೋ ಗೊತ್ತಿಲ್ಲ. ಗಾಡಿ ಹೆಂಗಿದ್ದಿದ್ದು ಹಂಗೆ ಇದೆ, ರೆಡಿ ಅಂತೂ ಆಗಿಲ್ಲ. ನೋಡ್ಬೇಕು ಏನಾಗುತ್ತೆ. ಹೇಗೂ ಮೆಕ್ಯಾನಿಕ್ ಬಂದರು ರೆಡಿ ಮಾಡೋಕ್ಕೆ. ಅಲ್ಲಿದ್ದಾರೆ ಮೆಕ್ಯಾನಿಕ್ಕು. ನೋಡೋಣ ರೆಡಿ ಆಗುತ್ತೋ ಇಲ್ಲೋ. ರೆಡಿ ಆದರೆ ಖುಷಿನೇ. ಬಂದಾಗ ಫುಲ್ ಬೆಳಕಿತ್ತು, ಇವಾಗ ಫುಲ್ ಕತ್ಲಾಗ್ಬಿಟ್ಟಿದೆ ನೋಡಿ. ರೆಡಿ ಮಾಡ್ತವ್ರೆ, ನೋಡೋಕೆ ಬಂದಿದ್ದಾರೆ. ರೆಡಿ ಆದರೆ ಸಾಕಪ್ಪ. ಕೊನೆಗೂ ನಮ್ಮ ಗಾಡಿ ರೆಡಿ ಆಗಿಲ್ಲ. ಇವಾಗ ಇದ್ರ ಸ್ಟಾರ್ಟರ್ ಮೋಟ್ರ್ ಕಿತ್ಕೊಂಡು ಹೋಗಿದ್ದಾರೆ, ಅಂದರೆ ತೊಗೊಂಡು ಹೋಗಿದ್ದಾರೆ. ಸ್ಟಾರ್ಟರ್ ಮೋಟ್ರು ಏನೋ ಪ್ರಾಬ್ಲಮ್ ಅಂತೆ. ಸ್ಟಾರ್ಟರ್ ಮೋಟ್ರು ರೆಡಿ ಮಾಡಿಸ್ಕೊಂಡು ಬರ್ತಾರೆ, ಆಮೇಲೆ ಗೊತ್ತಾಗುತ್ತೆ ಇನ್ನು ಏನು ಗಾಡಿಯ ಪ್ರಾಬ್ಲಮ್ ಅಂತ. ಸದ್ಯಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಸ್ಟಾರ್ಟರ್ ಮೋಟ್ರ್ ತೊಗೊಂಡೋಗಿದ್ದಾರೆ. ನೋಡೋಣ 1 ಅವರಲ್ಲಿ ರೆಡಿ ಮಾಡ್ಕೊಂಡು ಬರ್ತಾರಂತೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಟೈಮ್ ಅಂತೂ 7 ಗಂಟೆ ಆಯಿತು. 12ರಿಂದ 1 ಗಂಟೆ ಇಲ್ಲಿ ಸ್ಟಾಪ್ ಆಗಿದೆ ನಮ್ಮ ಗಾಡಿ. ಸಂಜೆ 7 ಗಂಟೆ ಆದರೂ ಸ್ಟಾರ್ಟ್ ಆಗಿಲ್ಲ. ಇವತ್ತು ರಾತ್ರಿ ಇಲ್ಲೇ ಉಳ್ಕೊತೀವೋ ಇಲ್ಲ ಹೋಗ್ತೀವೋ ಗೊತ್ತಿಲ್ಲ. ನಮ್ಮ ಮಾಲೀಕರು ಬಂದರು. ಜೈ ಮಾಲೀಕರಿಗೆ ಜೈ. ಜಾಲಿ ಜಾಲಿ. ಕೊನೆಗೂ ಮೆಕ್ಯಾನಿಕ್ ಅವರು ಸ್ಟಾರ್ಟರ್ ಮೋಟ್ರ್ ರೆಡಿ ಮಾಡಿ ಇವಾಗ ಫಿಟ್ ಮಾಡ್ತವ್ರೆ. ಇಟ್ಟು ಮಾಡಿದ್ದಾರೆ, ಆದರೂ ಸ್ಟಾರ್ಟ್ ಆಗ್ತಲ್ಲ. ಇನ್ನು ನೋಡಬೇಕು ಏನಾಗುತ್ತೋ. ಇವಾಗ ಟೈಮ್ ಬಂದುಬಿಟ್ಟು 9:30. ನಾವು ಬಂದಿದ್ದು ಕರೆಕ್ಟಾಗಿ 12:15 ಇಲ್ಲಿಗೆ ಬಂದಿದ್ದು. ಅವಾಗಿಂದ ಗಾಡಿ ನಿಂತಿದ್ದ ಜಾಗದಲ್ಲಿ ನಿಂತಿದೆ. ಗೊತ್ತಿಲ್ಲ ಇವತ್ತು ಸ್ಟಾರ್ಟ್ ಆದರೆ ನಮ್ಮ ಅದೃಷ್ಟ. ಇಲ್ಲಾಂದರೆ ಇವತ್ತಿನ ನೈಟ್ ಇಲ್ಲೇ ಉಳ್ಕೋಬೇಕು, ಈ ಲಾರಿಯಲ್ಲೇ ಉಳ್ಕೋಬೇಕು. ಅದೇನಂತ ಚಾಲೆಂಜ್ ಮಾಡಿದ್ ನಾವು, ₹1 ಇಲ್ಲಾರ್ದ ಗೋವಾಗೆ ಹೋಗ್ತೀನಂತ. ₹1 ಇಲ್ಲಾರ್ದ ಅರ್ಧ ದಾರಿಗೆ ಬಂದು ನಿಂತಿದ್ದೀನಿ. ಆ ಥರ ಆಗಿದೆ ನನ್ನ ಪರಿಸ್ಥಿತಿ. ನೋಡೋಣ ಏನಾಗುತ್ತೆ. ನಮ್ಮ ಲಕ್ ಇದೆಯೋ ಲಕ್ಕಿಲ್ಲ ಅಂತ ಗೊತ್ತಾಗುತ್ತೆ. ಸ್ಟಾರ್ಟ್ ಆಯಿತು. ಎಂಥ ಇನ್ಸಿಡೆಂಟ್ ಗೊತ್ತಾ, ಹಂಗೆ ನನಗೆ ಗೊತ್ತಿಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಕೊನೆಗೂ ಗಾಡಿ ಸ್ಟಾರ್ಟ್ ಆಗಿದೆ. ಇವಾಗ ಇಲ್ಲಿಂದ ಗೋವಾಗೆ ಹೋಗ್ಬೇಕಷ್ಟೇ. ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀನೋ ಗೊತ್ತಿಲ್ಲ. ಕರೆಕ್ಟಾಗಿ ಇವಾಗ 10 ಗಂಟೆ ಆಗಿದೆ. ಇಲ್ಲಿಂದ 80 ಕಿಲೋಮೀಟ್ರ್ ಇದೆ. ನಮ್ಮ ಓನರು ಬಿಲ್ ಮಾಡೋಕೆ ಹೋಗಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೂ ಊಟ ಬೇರೆ ಮಾಡಿಲ್ಲ. ಅವರೇ ಊಟ ಇಸ್ಕೊಡ್ಬೋದು. ಇವಾಗ ಗೋವಾ ಎಂಟ್ರೆನ್ಸಲ್ಲಿದ್ದೀವಿ ನಾವು. ಇದೇ ಚೆಕ್ ಪೋಸ್ಟ್. ಗೋವಾ ಒಳಗಡೆ ಬಂದೇ ಬಿಟ್ವಿ. ಇವಾಗ ಗೋವಾ ಒಳಗಡೆ ಇದ್ದೀವಿ. ನನ್ನ ಲೊಕೇಶನ್ಗೆ 20 ಕಿಲೋಮೀಟ್ರ್ ಇದೆ. ನಮ್ಮ ಮಾಲೀಕರು ಯೋಚನೆ ಮಾಡಕತ್ತಾರ. ನಮ್ಮ ಮಾಲೀಕರು ಫ್ರೆಂಡ್ ಒಬ್ರು ಸಿಕ್ಕಾರ. ಆದರೆ ಇವ್ರು ನಮ್ಮ ಹತ್ರ ಡ್ರಾಪ್ ಕೇಳ್ಕೊಂಬಂದರು. ಆದರೆ ಇವ್ರು ಎಲ್ಲಿಗೆ ಹೋಗ್ಬೇಕಂತನೂ ಡಿಸೈಡ್ ಮಾಡಿಲ್ಲ. ಪಾಪ ಅವ್ರಿಗೆ ಕೆಲಸನೂ ಇಲ್ಲಂತೆ. ಅದಕ್ಕೆ ನಮ್ಮ ಮಾಲೀಕರು ನೋಡ್ತಾರೆ, ಯೋಚನೆ ಮಾಡಕತ್ತಾರೆ ಏನು ಮಾಡ್ಬೇಕಂತ. ಒಟ್ನಾಗ ಕರ್ಕೊಂಬಂದ್ಬಿಟ್ವಿ ಅರ್ಧ ದಾರಿಗೆ. ಇನ್ನು ಅವ್ರ ಲೊಕೇಶನ್ ಒಂದು 30 ಕಿಲೋಮೀಟ್ರ್ ಇದೆ, ನನ್ನ ಲೊಕೇಶನ್ ಒಂದು 20 ಕಿಲೋಮೀಟ್ರ್ ಇದೆ. ಇವಾಗ ಸೆಂಟ್ರಲ್ಲಿ ಅವ್ರನ್ನ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಸಮುದ್ರದ ಸಾಡಿಸ್ಬಿಡೋದು ಏನು ಮಾಡೋದು ನನಗೆ ಲೆಕ್ಕ ಇಲ್ಲಿಗದ. ಇಲ್ರಿ ಮಾಲೀಕರ, ನೀವೇ ಕರ್ಕೊಂಡಿದ್ದು ಊಟದ ಜಾಗದಾಗ.
ಅಲ್ಲ ಹಿಂಗ್ ನನಗೆ ಅಡ್ರೆಸ್ ಹೇಳ್ತಾರಂತ ನಾ ಮಾಡೀನಿ. ಈಗ ಅವ್ರ ಅಡ್ರೆಸ್ ಗೊತ್ತಿಲ್ಲ, ಇಲ್ಲೇ ಇಳಿಬೇಕಂತೇಳಿ. ಎಲ್ಲಿ ಅಂತ ಬಿಡೋಣ, ಯಾವ ಹೊಡೆದ್ ರೊಕ್ಕ ಕೊಡ ಇದ್ದಿದ್ದೆಲ್ಲ ಕಸ್ಕೊಂಡು ಹೊಡೆದ್ ಏನಾರ ಮಾಡಿದ್ರೆ ಮತ್ತೆ ತೊಳಿ ನಡೆ ಸಮಸ್ಯೆ ಅಲ್ಲ. ಹೌದು ಎಲ್ರ ಅಲ್ಲೂ ವಾಸ್ಕೋದಾಗ ಬಿಡ್ತೀನಿ, ಅಲ್ಲಿ ಎಲ್ರ ಮಕ್ಕೊಲ್ಲಿ. అన్న అది రెస్టారెంట్ వాస్కోడి గామ్లో వాళ్ళకి తెలియదు యాడన్నా, అదే మేము కన్నడలో మాట్లాడుతున్నాము. మీకేమైనా ఐడియా ఉంటే చెప్పండి, ఎవరైనా ఫ్రెండ్స్ ఉన్నారా ఇట్లా? లేదు, ఒకసారి ఒక అంకుల్ అడిగితే ఇదే దాని దగ్గర అన్నాడు. ఇక్కడ అది ప్లేస్ చెప్పాడు కానీ సరిగ్గా ఐడియా లేదు. గోవా అంటే పంజం నుంచి ఇక్కడ ఫ్రంట్కి వస్తే ఇది గోవా అదే సిటీ అన్న, వాస్కోడి గామ. వాస్కోడి గామ సిటీ. ఇప్పుడు ఎందుకంటే మేము అర్ధ దారిలో తోలుకొచ్చాము, మళ్ళీ ఇడిచేసి పోయేకి మనసు రాదు. మళ్ళీ మీరు జాగ్రత్తగా సేఫ్ అండ్ సెక్యూరిటీ పోవాలి. ఆడ ఎట్లుంటుందో ప్లేస్ మాకు తెలియదు. ఇది ఆల్రెడీ గోవా ఎంట్రన్స్ అన్న, ఈ ఊరు మాకు తెలియదు. వాస్కోడి గామ వచ్చేసి సిటీ, అది మరగావ్. ఇది మరగావ్. ఇది మరగామ. ఆ అంకుల్ కూడా మరగామే చెప్పాడు. ఇక్కడ చూస్తే ఏమీ లేవు, చూస్తున్నావు. అవును, ఫుల్ ఘాట్ సెక్షన్ ఉంటుంది. మొత్తం అంత ఫారెస్టే ఉంది. నువ్వు ఆడే వాస్కోడి గామలో దింపే, అక్కడే దిగితే బెటర్. ಅಲ್ಲೇ ವಾಸ್ಕೋಡಿ ಗಾಮ. ನಮ್ಮ ಮಾಲೀಕರು ಸ್ಟಾರ್ಟ್ ಮಾಡಿದ್ರ. ನಾನು ಗೋವಾ ತಲುಪಿಬಿಟ್ಟೆ. ನಮ್ಮ ಡ್ರೈವರ್ ಅಣ್ಣ, ಮಾಲೀಕ್ರೆ ಮಾತಾಡ್ರೆ. ಬಾಯ್ ಬಾಯ್. ನಮ್ಮ ಲಾರಿ ತೋರಿಸ್ಬಿಡ್ತು ಒಂದ್ಸರಿ. ಕೊನೆಗೂ ₹1 ಇಲ್ಲಾರ್ದ ಗೋವಾಗೆ ಬಂದ್ಬಿಟ್ಟೆ. ನಾ ಒಂದು ಚಾಲೆಂಜ್ ಮಾಡಿದ್ದೆ ಬೆಳಗ್ಗೆ ಎದ್ದಾಗ, ₹1 ಇಲ್ಲಾರ್ದ ಗೋವಾಗೆ ಹೋಗ್ತೀನಂತ. ಯಾರ ಹತ್ರ ನಾವು ಊಟ ಇಸ್ಕೊಟ್ರೆ ಅವ್ರ ಹತ್ರ ಮಾಡೋದು, ಆಮ್ಯಾಗ ಚಾ ಇಸ್ಕೊಟ್ರೆ ಚಾ ಕುಡಿಯೋದು. ಬಟ್ ನನ್ನಿಂದ ₹1 ಖರ್ಚಿಲ್ಲಾರ್ದ ನಾ ಗೋವಾಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಿ. ಥ್ಯಾಂಕ್ಸ್. ಬಾಯ್ ಅಣ್ಣ, ಹುಷಾರ.